ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಇದೊಂದು ಬಫ್ ಡಿಸೈನ್ ಸ್ಟಿಚಿಂಗ್ ಮಾಡುವ ಕಟಿಂಗ್ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಕೆಳಗಡೆ ಒಂಥರ ಬೋ ಥರ ಬರುತ್ತೆ. ಇಲ್ಲಿ ಬಫ್ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡುವಂಥದ್ದು. ಅದಕ್ಕೆ ಮಾಮೂಲಿ ಅವರು ಇಷ್ಟೇ ಇಂಚು ಅಂತ ಹೇಳಿಲ್ಲ, ಒಟ್ಟಲ್ಲಿ 7 ಇಂಚ್ ಇಲ್ಲ 8 ಇಂಚ್ ಒಳಗಡೆ ಮಾಡಿ, ಅಂದರೆ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ದಾರೆ. ಮಾಮೂಲಿ ಉದ್ದ ಸ್ಲೀವ್ ಆದರೆ 10 ಇಂಚ್ ತಗೋತೀವಿ. ಇದೊಂದು 6 ಇಲ್ಲ 8 ಇಂಚ್ ಒಳಗಡೆ ಮಾಡಿ ಅಂತ, ಅಂದರೆ ಡಿಸೈನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಇದು ಬಂದ್ಬಿಟ್ಟು ನಮಗೆ 7 ಇಂಚ್ ಇದೆ. ನಾನು 7 ಇಂಚು ತೊಗೊಂಡಿದ್ದೀನಿ. ಇದು ಬಫ್ಗೆ ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಈ ಕಡೆನೂ 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಈ ರೀತಿ. ಇವಾಗ ಇಲ್ಲಿ ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೋಬೇಕು. ಮಾಮೂಲಿ ಬಫ್ಫಾಗ ಸ್ಟಿಚ್ ಮಾಡ್ಕೋತೀವಿ ಅದೇ ರೀತಿಯೇ, ಇದರಲ್ಲಿ ಚೇಂಜಸ್ ಏನಿಲ್ಲ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಅದು ಕೆಳಗಡೆ ಡಿಸೈನ್ ಬೇರೆ ಬರುತ್ತೆ. ಬೋ ಥರ ಸ್ಟಿಚ್ ಮಾಡಿ ಅದು ಸ್ಟಿಚ್ ಮಾಡ್ಕೋಬೇಕು ಆಮೇಲೆ ಅದನ್ನು. ಹಂಗಾಗಿ ಇದನ್ನ ಫಸ್ಟ್ ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ಅದು ಈಸಿ ಆಗುತ್ತೆ. ಇದು ಆಲ್ರೆಡಿ ಡಿಸೈನ್ ಇದೆ ನೋಡಿ, ಈ ಥರ ಡಿಸೈನ್ ಇರೋದ್ರಿಂದ ನೋಡಿಕೊಂಡು ನಮಗೆ ಇದು ಸ್ವಲ್ಪ ಸುತ್ತಾಳತೆ ಹೆಚ್ಚು ಕಮ್ಮಿ ಆಗುತ್ತೆ, ನೋಡ್ಕೋಬೇಕು. ಇದು ಬಂದ್ಬಿಟ್ಟು 7 ಇಂಚ್ ಇದೆ. 7 ಅಂದರೆ ಇದು ಸ್ವಲ್ಪ ಉದ್ದ ಮೇಲಿದೆ. ಇದು 6.5 ಇದೆ. 7 ಇಂಚ್ ಇರೋದ್ರಲ್ಲಿ 6.5 ಇಕ್ಕಿದ್ರು ಆಗುತ್ತೆ. ಈ ಕಡೆಯಿಂದ 3.5ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. 6.5 ಅಂದರೆ 7.5, 8.5 ಇಟ್ಟರು ಆಗುತ್ತೆ. ನೋಡೋಣ, ಇವಾಗ ಇದರ ಅಳತೆ ತಗೋತೀನಿ. ಬ್ಯಾಕ್ ಕಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಇದರ ಅಳತೆ ನೋಡಿಕೊಂಡ್ರೆ ನಮಗೊಂದು ಐಡಿಯಾ ಸಿಗುತ್ತೆ. ಆದರೆ ಇಲ್ಲಿ ಬಫೆಲ್ಲ ಇಡ್ತೀವಲ್ಲ, ಹಂಗಾಗಿ ಏನು ತೊಂದರೆ ಏನಿಲ್ಲ. ಇದು ಬಂದ್ಬಿಟ್ಟು 6.5, 7.5 ಇಟ್ಟರು ಆಗುತ್ತೆ. 7.5 ಇದೊಂದು ಚೆಕ್ ಮಾಡ್ಬಿಡೋಣ. ಇದೇನೋ ಹೆಚ್ಚು ಕಮ್ಮಿ ಇದ್ದರೆ ಅವಾಗ ನಾವು ಅದು ಮೇಲೆ ಕೆಳಗೆ ಇದು ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಸೈಡ್ದು ನೋಡಿ, ಇಲ್ಲಿಗೆ ಬಂತು. ನಾನು ಫಸ್ಟ್ ಹಾಕ್ಕೊಂಡಿದ್ನಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೋತೇನೆ. ಇಲ್ಲಿಂದ ತಗೋಬೇಕು, ಇಲ್ಲಿಂದ 2 ಇಂಚಿಗೆ ಆಯಿತು. ಇಲ್ಲಿ ಮಾಮೂಲಿ ಹೇಗಿದೆ ಹೇಗೆ ಕಟ್ ಮಾಡ್ಕೋಬೇಕು. ಇಷ್ಟೇ. ಈಗ ಇದನ್ನ ಇದಿಷ್ಟೇನಿದು. ಇವು ಕೆಳಗಡೆಗೆ ನಾವು ಸೀರೆ ಪೀಸಲ್ಲಿ ಕೊಡಬೇಕು. ನಾವು ಇಲ್ಲಿಗೆ ಡಿಸೈನ್ ಬಂದ್ಬಿಟ್ಟು ಸೀರೆ ಪೀಸಲ್ಲಿ ಕೊಡಬೇಕು. ಅದು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಹೇಗೆ ಸ್ಟಿಚಿಂಗ್ ಮಾಡೋದು ನೋಡಿ ಫ್ರೆಂಡ್ಸ್. ಇದು ಕಟಿಂಗ್ ಆದಮೇಲೆ ಈ ರೀತಿ ಫಸ್ಟ್ಗೆ ನಾವು ಬಫ್ಗೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಬಫ್ ಕೊಡೋದಕ್ಕೆ ಸ್ವಲ್ಪ ಬಟ್ಟೆ ಕಮ್ಮಿನೇ ಇರುತ್ತೆ. ಇಷ್ಟೇ ಲೆಂತ್ ಇದ್ದರೂ ನಾವು ಬಫ್ಗೆ 4 ಇಂಚ್ 5 ಇಂಚ್ ತೊಗೊಂಡ್ಬಿಟ್ಟಿರ್ತೀವಲ್ಲ, ಅವಾಗ ಪಕ್ಕದಲ್ಲಿ ಜೈಂಟ್ ಮಾಡ್ಕೋಬೇಕು. 4 ಸೈಡು ಜೈಂಟಿಂಗ್ ಬರುತ್ತೆ. ನೀವು ಬಫ್ದು ಜಾಸ್ತಿ ಕೊಡಬೇಕು ಅಂದರೆ ಈ ಥರ ಹಾಗೆ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳೋದು ಬಟ್ಟೆನ ಕೊಟ್ಟು ಜೈಂಟ್ ಮಾಡಿಕೊಂಡೆ ಸ್ಟಿಚ್ ಮಾಡ್ಕೋಬೇಕು. ಮಾಮೂಲಿ ಎಲ್ಲ ಪೀಸಲ್ಲೂ ಅಷ್ಟೇ ಕಂಕ್ಳ ಹತ್ರ ಸ್ವಲ್ಪ ಜೈಂಟಿಂಗ್ ಬಂದೇ ಬಿಡುತ್ತೆ, ಅದನ್ನು ಸ್ಟಿಚ್ ಮಾಡ್ಕೊಳ್ಳೇಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಡು ಇದು ಬಫ್ ಕೊಡಬೇಕು. ಮತ್ತು ಇದು ಕೆಳಗಡೆ ಡಿಸೈನ್ ಬರುತ್ತೆ. ಕೆಳಗಡೆ ಬಂದ್ಬಿಟ್ಟು ಡಿಸೈನ್ ಬರೋದ್ರಿಂದ ಇನ್ನೌಟ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇನ್ನೌಟ್ ಮಾಡ್ಕೊಂಡು ಬಫ್ ಕೊಡಬೇಕು. ಕೆಳಗಡೆ ಮತ್ತು ಸೀರೆ ಪೀಸಲ್ಲಿ ಒಂದು ಡಿಸೈನ್ ಬೋ ಥರ ಮಾಡಿ ಡಿಸೈನ್ ಮಾಡಬೇಕು. ಫಸ್ಟ್ಗೆ ನಾವು ಬಫ್ ಕೊಡೋ ಥರ ಈ ಥರ ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನೆಲ್ಲ ತೆಗೆದು ನಾವು ನ್ಯಾಚ್ ಹಾಕ್ಕೊಂಡು ನಾವು ಇಲ್ಲಿ ಎಷ್ಟು ಇಂಚಿಗೆ ಬಿಟ್ಟಿದ್ದೀವಿ ಅಲ್ಲಿವರೆಗೂ ನೋಡಿಕೊಂಡು ಇವಾಗ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಬಫ್ ಕೊಟ್ಕೋಬೇಕು. ನೋಡಿ ಕೆಳಗಡೆ ಫಸ್ಟು ಬಫ್ ಕೊಟ್ಬಿಡ್ಬೇಕು ನೀಟಾಗಿ. ಮತ್ತು ಅದಾದಮೇಲೆ ಮೇಲ್ಗಡೆನೂ ಆಪೋಸಿಟಾಗಿ ಕೊಡಬೇಕು. ಬಫ್ಫು ನೀಟಾಗಿ ಕಾಣಿಸುತ್ತೆ. ಒಂದೇ ಸಮನ ಕೊಟ್ಟರೆ ಫ್ಲಾಟ್ ಆಗಿಬಿಡುತ್ತೆ. ನಾವು ಇದೇನಿರುತ್ತೆ ನೋಡಿ ಈ ಥರ ಇರೋದನ್ನ ಆಪೋಸಿಟ್ ಕೊಟ್ಕೋಬೇಕು. ನಾವು ಇದೇ ಕೊಟ್ಟಿರೋ ಅದರ ಆಪೋಸಿಟಾಗಿ ಕೊಡಬೇಕು ಬಫ್ನ. ಆ ಥರ ಕೊಟ್ಟಾದಮೇಲೆ ಕೆಳಗಡೆ ನಾವು ಒಂದು ಚಿಕ್ಕ ಪೀಸಲ್ಲಿ ಒಂದು ಚಿಕ್ಕದು ಬಟ್ಟೆ ಪೀಸ್ ತಗೊಂಡು ಅದರಲ್ಲಿ ಫೋಲ್ಡ್ ಮಾಡಿ ಈ ರೀತಿ ಬಂತು ಬಫ್ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದಕ್ಕೆ ನಾನು ಈ ಪೀಸ್ನ ಅಳತೆ ಮಾಡ್ಕೊಂಡು ತಗೋತೀನಿ. ಅಂದರೆ ಜಾಸ್ತಿ ಅಗಲ ಬರಬಾರ್ದು, ಚಿಕ್ಕದಾಗಿ. ಆಮೇಲೆ ಅಳತೆ ನೋಡಿಕೊಂಡು ಇದನ್ನ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದರೆ 1-2 ಫ್ರಿಲ್ಲು ಇಟ್ಕೊಂಡ್ಬಿಡ್ಬೇಕು. ಇವಾಗ ಸ್ಟ್ರೇಟ್ ಪೀಸು, ಕ್ರಾಸ್ ಪೀಸಲ್ಲ ಇದು, ಸ್ಟ್ರೇಟ್ ಪೀಸ್ ತಗೊಂಡು
ನೀಟಾಗಿ ನಾವು ಮಾಮೂಲಿ ಬಫ್ ಕೊಟ್ಬಿಟ್ಟು ಫೋಲ್ಡ್ ಮಾಡ್ತೀವಲ್ಲ ಆ ಥರ ಫೋಲ್ಡ್ ಮಾಡಿ ಫಸ್ಟ್ಗೆ ರೆಡಿ ಮಾಡ್ಕೋಬೇಕು. ಇದು ಒಂಥರ ಚೆನ್ನಾಗಿರುತ್ತೆ ಬಫು, ನ್ಯೂ ಡಿಸೈನು. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ ಇವಾಗ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಡಬಲ್ ಫೋಲ್ಡ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಇದು ಕೆಳಗಡೆ ನಮಗೆ ಡಿಸೈನ್ ಬರುತ್ತೆ, ಮಾಮೂಲಿ ಬಫ್ ಡಿಸೈನ್ ಆಯಿತು ಇದು. ಇದಕ್ಕೆ ಕೆಳಗಡೆ ಇವಾಗ ನಾವು ಸೀರೆ ಪೀಸಲ್ಲಿ ಒಂದು ಪೀಸ್ ತೊಗೊಂಡು ಮಾಡ್ಕೋಬೇಕು. ನೋಡಿ ಇದನ್ನು ಚಿಕ್ಕದಾಗಿ ತೊಗೋಬೇಕು, ಪಟ್ಟಿನ ಜಾಸ್ತಿ ದೊಡ್ಡ ತೊಗೋಬಾರ್ದು. ನಾವು ಏನು ಸ್ಟಿಚ್ ಮಾಡ್ತೀವಲ್ಲ ಅಷ್ಟಕ್ಕೆ ಫೋಲ್ಡ್ ಆದರೆ ಸಾಕು ಬಟ್ಟೆ, ಅದಕ್ಕಿಂತ ದೊಡ್ಡದು ತೊಗೋಬಾರ್ದು. ನೋಡಿ ಇವಾಗ ಅದ್ರ ಮೇಲೆ ಡಬ್ಬ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ರೆಡಿ ಆಯಿತು. ಇವಾಗ ಇದು ಏನು ಅಳತೆ ಇದೆ ಈ ಅಳತೆಗೆ ಮಧ್ಯೆ ಮಾರ್ಕ್ ಮಾಡ್ಕೊಂಬಿಟ್ಟು, ಇದು ಸೀರೆ ಪೀಸ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೂ 5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 5 ಇಂಚ್ ತೊಗೋಬೇಕು, ಡಬಲ್ ಫೋಲ್ಡ್ ಮಾಡಬೇಕು ಇದನ್ನು. ಇಲ್ಲ ನಿಮ್ಗೆ ಇನ್ನೂ ಅಗಲ ಬರಬೇಕು ಅಂದರೆ ಇನ್ನೂ ಅಗಲ ತೊಗೋಬೋದು. ನಾನು ಸುಮ್ಮನೆ ಸೀರೆ ಪೀಸ್ ಜಾಸ್ತಿ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು 5 ಇಂಚಿಗೆ ತೊಗೊಂಡಿದ್ದೀನಿ. 5 ಇಂಚಿಗೆ ತೊಗೊಂಡು ಎರಡಕ್ಕೂ ಮಧ್ಯಕ್ಕೆ ಕಟ್ ಮಾಡಿ ಈ ಥರ ಡಬಲ್ ಫೋಲ್ಡ್ ಮಾಡಿ, ಈಗ ಇದನ್ನು ಒಂದು ಪೀಸ್ ಸೈಡ್ಗೆ ಇಟ್ಬಿಟ್ಟು ಈ ಪೀಸಲ್ಲಿ ನಾವು ಈ ಥರ ಸ್ಟಿಚ್ ಹಾಕ್ಕೊಂಡು ಎರಡು ಕಡೆನೂ ನೀಟಾಗಿ ರೆಡಿ ಮಾಡ್ಕೋಬೇಕು. ಇವಾಗ ಮಧ್ಯದಲ್ಲಿ ಇದು ಉಲ್ಟಾ ತಿರುಗಿಸ್ಕೋಬೇಕು. ಇವಾಗ ಉಲ್ಟಾ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಅದು ಬೋ ಥರ ನೀಟಾಗಿ ಫಿನಿಶಿಂಗ್ ಬರಬೇಕಲ್ಲ, ಅದಕ್ಕೋಸ್ಕರ ಈ ಥರ ತಿರುಗಿಸ್ಕೊಂಡು ಸ್ಟಿಚಿಂಗ್ ಹಾಕ್ಕೋಬೇಕು. ಆ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ನೀಟಾಗಿ ಹಾಕ್ಕೋಬೇಕು. ಆ ಕಡೆ ಈ ಕಡೆ ಸ್ವಲ್ಪ ಎಳ್ಕೊಂಡು ಸ್ಟಿಫಾಗಿ, ಐರನ್ ಇದ್ದರೆ ಐರನ್ ಮಾಡ್ಕೋಬೋದು. ನಾನು ಐರನ್ ಏನು ಮಾಡಿಲ್ಲ, ಹಾಗೆಯೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎರಡು ಕಡೆನೂ. ಸ್ಟಿಚಿಂಗ್ ಮಾಡಿದ್ಮೇಲೆ ಮಧ್ಯದಲ್ಲಿ ಕರೆಕ್ಟಾಗಿ ಬೋ ರೀತಿ ನಾವು ಒಂದು ನಾಟ್ ಹಾಕ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಕರೆಕ್ಟಾಗಿ ಈ ಪೀಸನ್ನ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಡು, ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಮಾರ್ಕಿಂಗ್ ಪೀಸಲ್ಲಿ ಅಲ್ಲಿಗೆ ಕರೆಕ್ಟಾಗಿ ನಾವು ಬೋ ಥರ ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ಫ್ರಿಲ್ ಥರ ಇಟ್ಕೊಂಡು ಅಲ್ಲೊಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ನಮಗೆ ಅದೊಂದು ಇದಾಗುತ್ತೆ. ಇಲ್ಲಿ ದಾರದಲ್ಲಾದರೂ ಸುತ್ಕೋಬೋದು, ಸ್ಟಿಚ್ ಆದರೂ ಹಾಕೋಬೋದು. ಈ ರೀತಿ ರೆಡಿ ಆಯಿತು. ಇವಾಗ ಇಲ್ಲಿಗೆ ನಾವು ಒಂದು ನಾಟ್ ಕೊಡಬೇಕು. ಅದಕ್ಕೆ ನಾನು ಗ್ರೀನ್ ಕಲರೆಲ್ಲ ಕೊಟ್ಟರೆ ಕಾಣಿಸಲ್ಲ ಅಂದ್ಬಿಟ್ಟು ಏನು ಮಾಡಿದ್ದೀನಿ, ರೆಡ್ ಕಲರ್ ಪೀಸಲ್ಲಿ ಚಿಕ್ಕದಾಗಿ ಪಟ್ಟಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದು ಹೀಗೆ ಸ್ಟಿಚ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಂಬಿಟ್ಟು ಇದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋದು. ಯಾಕಂದರೆ ಮಧ್ಯೆ ಅದು ಬೋರ್ಡ್ ಥರ ಕಾಣಿಸ್ಬಾರ್ದು. ಅದನ್ನು ಕೊಟ್ಟಾಗ ಏನಾಗುತ್ತೆ, ನೀಟಾಗಿ ಕಾಣಿಸುತ್ತೆ. ಒಂಥರ ಹಿಂಗೆ ತಿರುಗಿಸಿ ಚೆನ್ನಾಗಿ ಕಾಣುತ್ತೆ. ಅದು ಇಲ್ಲಾಂದರೆ ಬಟನ್ ಇಟ್ಕೋಬೋದು. ಈ ಥರನೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದೇ ರೀತಿ ಮಾಡಿದ್ದೀನಿ. ಬೇಕು ಅಂದರೆ ಬಟನ್ನು ಇಟ್ಕೋಬೋದು. ಈ ರೀತಿ ನೋಡಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ಚಿಂಗು ಒಳಗಡೆ ಹೋಗೋ ಥರ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ಒಳಗಡೆ ತಿರುಗಿಸ್ಬೇಕು. ಮೇಲೆ ನೀಟಾಗಿ ಫಿನಿಶಿಂಗ್ ಬರೋ ಥರ ಮಾಡ್ಕೋಬೇಕು. ನೋಡಿ ಈ ರೀತಿ ಸೂಜಿಲಿ ತಿರುಗಿಸ್ಕೊಂಡು ಮಾಡಿಕೊಂಡ್ರೆ ಇದು ರೆಡಿ ಆಯಿತು. ಬೇಕಾದರೆ ಇದ್ರ ಮೇಲೆ ನೀವು ಬಟನ್ನು ಬೇಕಾದ್ರೆ ಇಟ್ಕೋಬೋದು. ಇಲ್ಲಾಂದರೆ ಆಲ್ರೆಡಿ ಅದು ಪಟ್ಟಿ ಕೊಟ್ಟಿರೋದ್ರಿಂದ ಅದೇ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಬೇಕು ಬಟನ್ ಅನ್ನೋರು ಇಟ್ಕೋಬೋದು, ಅದರಲ್ಲೇನು ತೊಂದರೆ ಇಲ್ಲ. ನಾನು ಇದಕ್ಕೇನು ಬಟನ್ ಇಟ್ಟಿಲ್ಲ. ಈ ರೀತಿ ಅದನ್ನು ಸ್ವಲ್ಪ ತಿರುಗಿಸ್ಕೊಳ್ಳೋಕೆ, ಅದು ಟೈಟಾಗಿ ಸ್ಟಿಚ್ ಮಾಡಿಬಿಟ್ಟಿರ್ತೀವಲ್ಲ, ಸ್ವಲ್ಪ ಇದಾಗುತ್ತೆ. ನೋಡಿ ಇವಾಗ ಇದಕ್ಕೆ ಮಧ್ಯದಲ್ಲಿ ಕರೆಕ್ಟಾಗಿ ಫಸ್ಟಿಗೆ ನಾವು ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಡು ಅಲ್ಲಿ ಸೂಜಿ ಸ್ಟಿಚ್ ಮಾಡ್ಕೋಬೇಕು. ಯಾಕೆಂದರೆ ಅದನ್ನು ಗಂಟು ಥರ ಇರುತ್ತಲ್ಲ, ಮಿಷಿನಲ್ಲಿ ಸ್ಟಿಚ್ ಮಾಡೋಕ್ಕಾಗಲ್ಲ, ಕೈಯಲ್ಲೇ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಆಮೇಲೆ ನೀಟಾಗಿ ನಾವು ಫಸ್ಟಿಗೆಯಿಂದ ಆಲ್ರೆಡಿ ಸ್ಟಿಚಿಂಗ್ ಮೇಲೆ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಆ ರೀತಿ ಅಂದರೆ ಸ್ವಲ್ಪ ನಾಟು ಗಟ್ಟಿಯಾಗಿ ಹಾಕ್ಕೋಬೇಕು. ಯಾಕೆಂದರೆ ವಾಶ್ ಮಾಡ್ತಾ ಬಿಚ್ಕೊಬಿಟ್ರೆ ಕಷ್ಟ. ನೋಡಿ ಈ ರೀತಿ ತುದಿಯಿಂದ ಕರೆಕ್ಟಾಗಿ ಸ್ಟಿಚಿಂಗ್ ಹಾಕ್ಕೋಬೇಕು ಅದ್ರ ಮೇಲೇ. ಇದೊಂಥರ ಪ್ಯಾಚ್ ವರ್ಕ್ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿ ನೆಕ್ ಥರನೂ ಇರುತ್ತೆ, ವಿ ಶೇಪಲ್ಲೂ ಬರುತ್ತೆ. ಸ್ಲೀವ್ಸು ಬಫ್ ಇರುತ್ತೆ. ನೋಡಿ ಈ ರೀತಿ ಬಂತು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಾಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ವಿ ಶೇಪಲ್ಲಿ ಬರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.